ಇಲ್ಲಿ ರಾಜ್ಯ ಅಂತ ಬಂದಾಗ ಸಾಮಾನ್ಯವಾಗಿ ರಾಜನೀತಿಗಳಿರ್ತವೆ. ಹೌದು ಅಥವಾ ಅವ್ರದ್ದೊಂದು ಕೆಲವೊಂದು ಉದ್ದೇಶಗಳಿರ್ತವೆ. ನನ್ನ ರಾಜ್ಯನ ದೊಡ್ಡದಾಗಬೇಕು, ವಿಸ್ತರಣೆ ಮಾಡಬೇಕು. ವಿಸ್ತರಣೆ ಮಾಡಬೇಕಂದ್ರೆ ಅದಕ್ಕೆ ಇರೋದೇ ದಾರಿ ಯುದ್ಧ. ಸೊ ಆ ಥರ ಅವರೇನಾದರೂ ಯುದ್ಧಗಳೇನಾದರೂ ಮಾಡಿದ್ರಾ, ಅಥವಾ ಅವರೇನಾದರೂ ಒಂದು ಸಾಹಸ ಏನಾದರೂ ಮಾಡಿದ್ರ ಅವರು ವಿಷ್ಣುವರ್ಧನ ಏನು ಮಾಡ್ತಾನೆ, ಇನ್ನು ಪಟ್ಟಾಭಿಷೇಕ ಇನ್ನು ರಾಜ ಆಗಿರಲ್ಲ. ರಾಜನ ಪಟ್ಟಾಭಿಷೇಕಕ್ಕಿಂತ ಮುಂಚಿತವಾಗಿ ಅವನು ಹೆಂಜೇರು ಯುದ್ಧ ಭೂಮಿಯಲ್ಲಿ ನೊಳಂಬವಾಡಿಯವರ ಜೊತೆಗೆ ಹೋರಾಟ ಮಾಡ್ಕೊಂಡು ಬರ್ತಾನೆ. ಇದು ಮೊದಲನೇ ಯುದ್ಧವಾಗಿ ಅವನಿಗೆ ಕಾಣುತ್ತೆ. ಎರಡನೇ ಯುದ್ಧ ನೋಡಿ, ಹೊಯ್ಸಳ ಸಾಮ್ರಾಜ್ಯ ಪ್ರವರ್ಧಮಾನಕ್ಕೆ ಬರೋ ಹಾಗೆ ಸಾಕಷ್ಟು ಅಕ್ಕಪಕ್ಕದ ರಾಜ್ಯಗಳು ಕಣ್ಣು ಕೆಂಪಾಗಿರುತ್ತೆ. ಅಂಥ ಒಂದು ಶತ್ರುಗಳ ಕೆಲವರು ಯುದ್ಧಕ್ಕೆ ಬರ್ತಾರೆ ಹೊಯ್ಸಳ ಜೊತೆ. ಅದರಲ್ಲಿ ಒಬ್ಬ ಚೋಳರ ಒಬ್ಬ ಕರಿಕಾಳ ಚೋಳ ಅಂತಕ್ಕಂಥವನು ತಲಕಾಡನ್ನು ವಶಪಡಿಸ್ಕೊಂಡಿರ್ತಾನೆ. ತಲಕಾಡಿನಲ್ಲಿ ಒಬ್ಬ ರಾಜಪ್ರತಿನಿಧಿಯಾಗಿ ಆದಿಯಮನನ್ನು ನೇಮಕ ಮಾಡಿರ್ತಾನೆ. ಆ ಆದಿಯಮ್ಮನಿಗೆ ಇವನು ಹೇಳೋದು, ಚೋಳ ರಾಜ ಹೇಳೋದು, ನೀನು ಹೇಗಾದರೂ ಮಾಡಿ ಹೊಯ್ಸಳ ಸಾಮ್ರಾಜ್ಯನ ವಶಪಡಿಸ್ಕೋ ಅಂತಂದು. ಕೊನೆಗೆ ಏನು ಮಾಡ್ತಾನೆ, ಈ ಆದಿಯಮ್ಮ ಮೊದಲು ಸಣ್ಣ ಪುಟ್ಟ ದಂಗೆಗಳನ್ನು ಮಾಡ್ತಕ್ಕಂಥ ಒಬ್ಬ ಮಾಂಡಲಿಕ ಅರಸ. ಅವನು ಚೋಳರ ಕೈ ಕೆಳಗಿರ್ತಕ್ಕಂಥ ಒಬ್ಬ ಸಾಮಂತ ಅರಸನಾಗಿ ಆದಿಯಮ್ಮ ಇರ್ತಾನೆ. ಕೊನೆಗೆ ಏನು ಮಾಡ್ತಾನೆ, ಆದಿಯಮ್ಮ ಈ ಹೊಯ್ಸಳದ ಮೇಲೆ ದಂಡೆತ್ತಿ ಬರ್ತಾನೆ. ಈ ವಿಷಯ ಗೊತ್ತಾಗುತ್ತೆ ವಿಷ್ಣುವರ್ಧನಿಗೆ, ಗೊತ್ತಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ, ವಿಷ್ಣುವರ್ಧನ ರಾಣಿಯನ್ನು ಶಾಂತಲೆ ಮತ್ತು ಉದಯಾದಿತ್ಯರನ್ನು ದ್ವಾರ ಸಮುದ್ರದಲ್ಲಿ ಬಿಟ್ಟು ಇವನು ಸಮರ್ಥ ಒಂದು ಸೇನೆಯನ್ನು ತೆಗೆದುಕೊಂಡು ಹೋಗ್ತಾನೆ. ಆ ಕಡೆಯಿಂದ ಇವ್ರು ಬರ್ತಾರೆ, ಆದಿಯಮ್ಮ ಬರ್ತಿರ್ತಾನೆ. ಈ ಕಡೆಯಿಂದ ಹೊಯ್ಸಳರ ಸೈನ್ಯ ಹೋಗುತ್ತೆ. ಕೊನೆಗೆ ಮುಡುಕುತೊರೆ, ಮಳವಲ್ಲಿ ಆ ಒಂದು ಪ್ರದೇಶದಲ್ಲಿ ಘೋರ ಕದನ ನಡೆಯುತ್ತೆ. ಯಾರಿಗೆ? ಆದಿಯಮ್ಮನಿಗೂ ಮತ್ತು ವಿಷ್ಣುವರ್ಧನಿಗೆ. ಇಲ್ಲಿ ಆದಿಯಮನ ಸೈನ್ಯ ಬರೀ ಒಂದು ಹೊಟ್ಟೆಪಾಡಿಗೋಸ್ಕರ ವಿಷ್ಣುವರ್ಧನ ಮಾಡಿದರೆ ಎರಡನೇ ಯುದ್ಧ. ಅವ್ರು ಹೊಟ್ಟೆಪಾಡಿಗೋಸ್ಕರ ಜೀವನ ನಡೆಸ್ತಕ್ಕಂಥ ಸೈನಿಕರಿಗೂ ದೇಶಭಕ್ತಿಯನ್ನ ಬೆಳೆಸ್ಕೊಂಡು ಯುದ್ಧ ಮಾಡ್ತಕ್ಕಂಥ ಹೊಯ್ಸಳರ ಸೈನಿಕರಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹಾಗಾಗಿ ಈ ದೇಶಭಕ್ತಿಯನ್ನು ಬೆಳೆಸಿರ್ತಕ್ಕಂಥ ವಿಷ್ಣುವರ್ಧನ ಸೈನಿಕರು ಏನು ಮಾಡ್ತಾರೆ, ಆದಿಯಮನ ಸೈನ್ಯವನ್ನು ಸೋಲಿಸ್ತಾರೆ. ಆದಿಯಮ ಆ ಯುದ್ಧದಲ್ಲಿ ಸತ್ತೋಗ್ತಾರೆ. ಕೊನೆಗೆ ಆದಿಯಮ ಸತ್ತೋದ ತಕ್ಷಣ ಅವನು ಏನು ರೂಲ್ ಮಾಡ್ತಿರ್ತಾನೆ ತಲಕಾಡು, ಆ ತಲಕಾಡು ವಿಷ್ಣುವರ್ಧನ ವಶ ಆಗುತ್ತೆ. ಆವಾಗಲೇ ಅವನಿಗೆ ವಿಷ್ಣುವರ್ಧನಿಗೆ ತಲಕಾಡು ಗೊಂಡ ಅಂತಕ್ಕಂಥ ಬಿರುದು ಬರುತ್ತೆ, ಟೈಟಲ್ ಬರುತ್ತೆ. ಕೊನೆಗೆ ಏನು ಮಾಡ್ತಾರೆ, ವಿಷ್ಣುವರ್ಧನ ಸೈನಿಕರು ಏನು ಮಾಡ್ತಾರೆ, ತಲಕಾಡು ವಶಪಡಿಸ್ಕೊಂಡಾಗ ತಲಕಾಡನ್ನು ಧ್ವಂಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೊನೆಗೆ ಏನು ಮಾಡ್ತಾನೆ ವಿಷ್ಣುವರ್ಧನ, ಇಲ್ಲ ನಾವು ಒಂದು ರಾಜ್ಯವನ್ನು ಆಕ್ರಮಣ ಮಾಡ್ಕೊಂಡಿದ್ದೀವಿ, ಒಂದು ಯುದ್ಧದಲ್ಲಿ ವಿನ್ ಆಗಿದ್ದೀವಿ ಅಂದ ತಕ್ಷಣ ಅಲ್ಲಿನ ಪ್ರಜೆಗಳ ಮೇಲೆ ದಬ್ಬಾಳಿಕೆ ನಡೆಸೋದು, ಲೂಟಿ ಮಾಡೋದು ಅದು ರಾಜಧರ್ಮ ಅಲ್ಲ. ನಾವು ಇಲ್ಲೇನು ತಲಕಾಡನ್ನು ವಶಪಡಿಸ್ಕೊಂಡಿದ್ವಿ, ಇಲ್ಲಿ ಒಂದು 3 ದಿನ ಇರೋಣ, 3 ದಿನ ಇದ್ಬಿಟ್ಟು ಕೊನೆಗೆ ಇಲ್ಲಿನ ಒಂದು ಪ್ರಜೆಗಳಿಗೆ ಧೈರ್ಯವನ್ನು ತುಂಬಿಟ್ಟು ಆಮೇಲೆ ನಾವು ವಾಪಸ್ ಬರೋಣ ಅಂತಂದು ಸೈನಿಕರಿಗೆ ಬುದ್ಧಿವಾದ ಹೇಳಿಬಿಟ್ಟು ಕೊನೆಗೆ ಆ ತಲಕಾಡನ್ನು ವಶಪಡಿಸ್ಕೊಂಡು ತಲಕಾಡು ಗೊಂಡ ಎಂಬತಕ್ಕಂಥ ಬಿರುದಿನೊಂದಿಗೆ ವಾಪಸ್ ಆಗ್ತಾನೆ. ಇದೇ ಎರಡನೇ ಯುದ್ಧ. ಇನ್ನೊಂದು ಆರನೇ ವಿಕ್ರಮಾದಿತ್ಯನೂ ಕೂಡ ಒಂದ್ಸರಿ ಯುದ್ಧಕ್ಕೆ ಬರ್ತಾನೆ. ಆ ಯುದ್ಧಕ್ಕೆ ಬಂದಾಗ ಆ ಸಂದರ್ಭ ಹೇಗಿರುತ್ತೆ ಅಂತಂದರೆ, ಆ ದೇವಾಲಯಗಳನ್ನೆಲ್ಲ ಕಟ್ಟಿರ್ತಾರೆ, ಇವ್ರ ಮೇಲೆ ಆಕ್ರಮಣ ಮಾಡ್ತಾರೆ. ಇವನೇ ಯಾಕಂದರೆ ಇವು ಕಲ್ಯಾಣಿ ಚಾಲುಕ್ಯರ ಅಧೀನದಲ್ಲಿ ಸಾಮಂತರ ಅರಸರಾಗಿದ್ದರು ಹೊಯ್ಸಳರು. ಅದನ್ನು 6ನೇ ವಿಕ್ರಮಾದಿತ್ಯ ಏನು ಮಾಡ್ತಾನೆ, ಕಾಯ್ತಾ ಇರ್ತಾನೆ, ಹೇಗಾದರೂ ಮಾಡಿ ಮತ್ತೆ ಅದನ್ನು ವಶಪಡಿಸ್ಕೋಬೇಕು ಅಂತಂದು. ಆ ಸಂದರ್ಭದಲ್ಲಿ 6ನೇ ವಿಕ್ರಮಾದಿತ್ಯ ಏನು ಮಾಡ್ತಾನೆ, ಹೊಯ್ಸಳ ಮೇಲೆ ದಂಡೆತ್ತಿ ಬರ್ತಾನೆ. ಕೊನೆಗೆ ಆ ಸಂದರ್ಭ ವಿಷ್ಣುವರ್ಧನ ಒಂದು ಯುದ್ಧದ ಸಂದರ್ಭ ಹೇಗಿರುತ್ತೆ ಅಂದರೆ, ದ್ವಾರ ಸಮುದ್ರದ ಒಂದು ದೇವಾಲಯವನ್ನು ಕಟ್ಟಿರ್ತಾರೆ, ವೇಲಾಪುರಿಯಲ್ಲಿ ಒಂದು ದೇವಾಲಯ ಕಟ್ಟಿರ್ತಾರೆ, ರಾಜ ಬೊಕ್ಕಸಕ್ಕೆ ಸಾಕಷ್ಟು ಹಣ ಖರ್ಚಾಗಿರುತ್ತೆ. ಆ ಹಣ ಖರ್ಚಾದಾಗ ಬೊಕ್ಕಸ ಖಾಲಿಯಾಗಿರುತ್ತೆ. ನಾನು ಹೇಳ್ತಾ ಇದ್ದೆ, ಸ್ವತಃ ಶಾಂತಲೆನೇ ತನ್ನ ಒಡವೆಗಳನ್ನು ಮಾರಾಟ ಮಾಡಿ ಆ ಯುದ್ಧದ ವೆಚ್ಚನ ಭರಿಸ್ತಾಳೆ. ಕೊನೆಗೆ ಅವಳು ಹೇಳ್ತಾರೆ, ಎಲ್ಲ ಅಲ್ಲಿ ಇರ್ತಕ್ಕಂಥ ಒಂದು ಮಂತ್ರಿಮಂಡಲ ಸಭೆ ಏನು ಮಾಡುತ್ತೆ, ಹೇಳ್ತಾರೆ ಪ್ರಜೆಗಳ ಮೇಲೆ ವಿಶೇಷ ತೆರಿಗೆಯನ್ನು ಹಾಕ್ಬಿಟ್ಟು ನಾವು ಯುದ್ಧದ ವೆಚ್ಚವನ್ನು ಭರಿಸೋಣ ಅಂತಂದು. ಅದನ್ನು ವಿರೋಧ ಮಾಡೋದೇ ಶಾಂತಲೆ ವಿರೋಧ ಮಾಡಿಬಿಟ್ಟು ಏನು ಮಾಡ್ತಾಳೆ, ಇಲ್ಲ ನಾವು ಯುದ್ಧ ಮಾಡಬೇಕು ಅಂತಂದರೆ ಪ್ರಜೆಗಳಿಗೆ ಯಾಕೆ ತೊಂದರೆ ಕೊಡಬೇಕು, ನನ್ನ ಒಡವೆಗಳನ್ನು ಕೊಡ್ತೀನಿ. ಕೊನೆಗೆ ಆ ಗಂಗರಾಜರು ಎಂಬತಕ್ಕಂಥ ಮಂತ್ರಿ ಏನು ಮಾಡ್ತಾನೆ, ಇಲ್ಲ ರಾಣಿಯರ ಒಡವೆಗಳು ಯಾವತ್ತೂ ಕೂಡ ಶೃಂಗಾರಕ್ಕೆ ಇರಬೇಕು, ಅದನ್ನು ಮಾರಾಟ ಮಾಡೋದಂದ್ರೆ ಏನರ್ಥ. ಕೊನೆಗೆ ಅವಳು ಹೇಳ್ತಾರೆ, ಶೃಂಗಾರಕ್ಕೆ ಒಡವೆ ಬಳಸೋಣ, ಕಷ್ಟ ಕಾಲದಲ್ಲಿ ತವ್ರ ಮನೆಯವ್ರು ಕೊಡೋದು ಯಾಕೆ, ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗಲಿ ಅಂತ ತಾನೆ, ಅದಕ್ಕೆ ನಾನು ಮಾರಾಟ ಮಾಡಿ ಯುದ್ಧವನ್ನು ಮಾಡ್ತೀನಿ ಅಂತಂದು ಕೊನೆಗೆ ಆ ಯುದ್ಧವನ್ನು ಮಾಡಿ ವಿನ್ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ಶಾಂತಲೆಯ ಒಂದು ಪಾತ್ರನೂ ಕೂಡ ಯುದ್ಧದಲ್ಲಿ ಜಯಗಳಿಸಲಿಕ್ಕೆ ಸಾಕಷ್ಟು ಶ್ರಮ ಇದೆ ಅಂತಲೇ ಹೇಳ್ಬೋದು ನಾವು. ಬಹಳ ಉತ್ತಮವಾದ ವಿಚಾರ ಹೇಳಿದ್ರಿ ಸರ್ ನೀವು. ಈಗ ಒಡವೆ ಬಗ್ಗೆ ಹೇಳಿದ್ರೆ, ಇದು ಇಲ್ಲಿ ಒಂದು ಸಂದೇಶ ಇವತ್ತಿನ ಒಂದು ಸರ್ಕಾರಗಳಿಗೆ ಆಗಿರಬಹುದು,
ಏನಂದ್ರೆ ಈ ಪ್ರತಿಯೊಂದನ್ನು ಜನಗಳ ತಲೆ ಮೇಲೆ ಇರೋದ್ರ ಬದಲು ಸರ್ಕಾರಗಳು ಬೇರೆ ಒಂದು ಪರ್ಯಾಯವಾದ ಮಾರ್ಗಗಳನ್ನ ಕೂಡ ಅವ್ರು ಹುಡುಕಬಹುದು ಅಂತಕ್ಕಂಥ ಸಂದೇಶ ಪರೋಕ್ಷವಾಗಿ ನೀವು ಈ ಕಥೆಯಲ್ಲಿ ಕಾದಂಬರಿಯಲ್ಲಿ ನಮ್ಮ ಮುರಳಿ ಅವರು ಕೊಡ್ತಾ ಹೋಗ್ತಾರೆ. ಇನ್ನು ರಾಣಿ ಬಗ್ಗೆ ಹೇಳೋದಾದರೆ ಅವ್ರಿಗಿದ್ದಂಥ ಒಂದು ಮನೋಭಾವನೆ ಇವತ್ತು ಸ್ತ್ರೀಯರಲ್ಲಿ ಬಂದರೆ ಬಹುಶಃ ಅನೇಕ ಒಂದು ಕುಟುಂಬಗಳಲ್ಲಿ ಅವರ ಒಂದು ಏನಾದರೂ ತೊಂದರೆಗಳಿದ್ದರೆ ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ ಅವರನ್ನ ಬಗೆಹರಿಸ್ಕೋಬೋದು. ಕೆಲವು ಸ್ತ್ರೀಯರು ಇರ್ತಾರೆ, ತವ್ರ ಮನೆಯಿಂದ ಬಂದಿದ್ದ ಚಿನ್ನವನ್ನು ಅಥವಾ ಏನೋ ಕಾಣಿಕೆಗಳನ್ನು ಯಾವುದೇ ಕಾರಣಕ್ಕೂ ಎಂಥದೇ ಪರಿಸ್ಥಿತಿಯಲ್ಲೂ ಕೊಡೋದಿಲ್ಲ. ಅದು ಕೊಡೋದೇ ಕಷ್ಟದಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು. ಬಹುಶಃ ಅದನ್ನು ಅಳವಡಿಸ್ಕೋಬಹುದು. ಇಲ್ಲಿ ರಾಣಿ ಏನು ಮಾಡ್ತಾಳೆ ಅಂತಂದರೆ, ನೋಡಿ ಒಂದು ಉತ್ತಮ ಕೆಲಸ ಇದು. ಯಾಕಂದರೆ ಪ್ರಜೆಗಳ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು ರಾಜ ರಾಣಿಯರ ಧರ್ಮ. ಹೌದು. ಹಾಗಾಗಿ ಅಲ್ಲಿ ಒಡವೆಗಿಂತ ಅಲ್ಲಿ ಪ್ರಜೆಗಳ ಒಂದು ಯೋಗಕ್ಷೇಮ ದೊಡ್ಡದಾಗಿರುತ್ತೆ. ಖಂಡಿತ. ಸೊ ಇದೊಂದು ಸಂದೇಶ ನಮ್ಮ ಸರ್ಕಾರಗಳಿಗೂ ಕೂಡ, ಅಥವಾ ಏನು ಇವತ್ತಿನ ದಿನದಲ್ಲಿ ಯಾರು ಆಡಳಿತ ನಡೆಸ್ತಾ ಇರ್ತಾರೆ ಅವ್ರಿಗೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನೇ ನೀವು ಕಾದಂಬರಿ ಮುಖಾಂತರ ನಮ್ಮ ಲೇಖಕರು ಕೊಟ್ಟರು. ಅದನ್ನ ಭಾಳ ಚೆನ್ನಾಗಿ ನೀವು ಅರ್ಥ ಮಾಡಿಸಿದ್ರಿ ನಮಗೆಲ್ಲನೂ. ಸೊ ಇದೇ ಥರ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಒಂದು ವಿಷಯ ಹೇಳಿದ್ರಿ, ಪ್ರಾರಂಭದಲ್ಲಿ ಹೇಳಿದ್ರಿ, ಇದೊಂದು ಪ್ರೇಮ ಕಾವ್ಯ ಅಂತಕ್ಕಂಥದ್ದು. ಲವ್ ಅಟ್ ಫಸ್ಟ್ ಸೈಟು. ಒಂದು ದೇವಸ್ಥಾನದಲ್ಲಿ ವಿಷ್ಣುವರ್ಧನ ಶಾಂತಲೆ ಭೇಟಿ ಆಗ್ತಾರೆ, ಅಲ್ಲಿಂದ ಅವ್ರದ್ದು ಪ್ರೇಮ ಕಾರ್ಯ ಶುರುವಾಗುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ಅವ್ರ ಮದುವೆ ಯಾವಾಗ ಆಯ್ತು ಸರ್? ಅವ್ರ ಮದುವೆ ಬಗ್ಗೆ ಅಥವಾ ವಿವಾಹದ ಬಗ್ಗೆ ನೀವೇನು ಹೇಳಲೇ ಇಲ್ಲ. ಸ್ವಲ್ಪ ಮದುವೆ ಬಗ್ಗೆ ಏನಾದ್ರು ಹೇಳಕ್ಕೆ? ಅಂದ್ರೆ ಇವರು ಪ್ರೇಮ ವಿವಾಹ ಹೇಗಾಯ್ತು ಅಂತ ಇದು ತುಂಬಾ ಒಂದು ಕುತೂಹಲಕರವಾಗಿರ್ತಕ್ಕಂಥ ವಿಷಯವನ್ನೇ ಸಾಶಿ ಮರಳೆಯರವರು ಕಾದಂಬರಿಯಲ್ಲಿ ಬರೀತಾ ಹೋಗ್ತಾರೆ. ನಾನು ಹೇಳಿದೆ, ಶಾಂತಲೆಯ ಪೂಜಾ ನರ್ತನ ಮತ್ತು ವಸಂತ ನರ್ತನಕ್ಕೆ ಮನಸ್ಸೂರೆಗೊಂಡಿರ್ತಕ್ಕಂಥ ವಿಷ್ಣುವರ್ಧನ ಏನು ಮಾಡ್ತಾರೆ, ಶಾಂತಲೆಯನ್ನು ಮನಸಾರೆ ಇಚ್ಛೆ ಪಟ್ಟಿರ್ತಾನೆ. ಆದರೆ ಆಗಿನ ಕಾಲದಾಗ ಹೆಂಗಿತ್ತು ಅಂತಂದರೆ, ಈಗ ಏನಾದರೂ ಮದುವೆ ಆಗಬೇಕು ಅಂತಂದರೆ ಹುಡುಗರು ನಾನು ಮದುವೆ ಆಗ್ತಿದ್ದೀನಿ ಬಂದು ಆಶೀರ್ವಾದ ಮಾಡಿದ್ರೆ ಮಾಡು, ಇಲ್ಲಾಂದರೆ ಬೇಡ ಅನ್ನೋ ಸಿಚುವೇಶನ್. ಬಟ್ ಅಲ್ಲಿ ವಿಷ್ಣುವರ್ಧನ ಪಾತ್ರ ಹೇಗಿತ್ತು ಅಂತಂದರೆ ತುಂಬ ಅದನ್ನು ಸೂಕ್ಷ್ಮವಾಗಿ ನಿಭಾಯಿಸ್ತಾನೆ. ಈಗ ಬಪ್ಪರಸ ಇರ್ತಾನೆ, ಅವನ ಒಂದು ಸಹಪಾಠಿ ಗೆಳೆಯನಿಗೆ ಹೇಳ್ತಾನೆ, ದ್ವಾರ ಸಮುದ್ರದಿಂದ ಶಿವಗಂಗೆಯಿಂದ ಶಾಂತಲೆಯನ್ನು ನೋಡಿಕೊಂಡು ದ್ವಾರ ಸಮುದ್ರಕ್ಕೆ ಮರಳಬೇಕಾದ್ರೆ ಗಾಡಿಯಲ್ಲಿ ಎಲ್ಲ ವಿಷಯ ರಥದಲ್ಲಿ ಕೂತ್ಕೊಂಡು ಬಪ್ಪರಸ ಏನು ಮಾಡ್ತಾನೆ, ಸಾರಥಿಯಾಗಿ ಓಡಿಸ್ತಾ ಇರ್ತಾನೆ. ವಿಷ್ಣುವರ್ಧನ ಕೂತ್ಕೊಂಡಿರ್ತಾನೆ. ಅವನು ಕೇಳ್ತಾನೆ ಬಪ್ಪರಸನಿಗೆ, ನಿನಗೆ ಗೊತ್ತಾ ಇದು ರಣನಾಯಕ ಮಾರಸಿಂಗಮ್ಮನ ಮಗಳು ಹೇಗೆ ಏನು ಅಂತಂದು. ಅವನೆಲ್ಲ ವಿಷಯನೂ ಹೇಳ್ತಾನೆ. ಹೌದು, ರಣನಾಯಕ ಮಾರಸಿಂಗಮ್ಮ ಮಗಳು ಒಬ್ಬ ಸುಲಕ್ಷಣವಾಗಿರ್ತಕ್ಕಂಥ ಸಂಪನ್ನೆಯಾಗಿರ್ತಕ್ಕಂಥ ಒಬ್ಬ ಕನ್ಯೆ, 64 ವಿದ್ಯೆಗಳನ್ನು ಕಲಿಸಿದ್ದಾರೆ. ಯಾಕೆ ಇಷ್ಟೊಂದು ಆಸಕ್ತಿಯಿಂದ ಕೇಳ್ತಿದ್ದೀರಾ? ಇಲ್ಲ, ನಾನು ಮನಸ್ಸೋ ಇಚ್ಛೆ ಆಗಿ ಅವಳನ್ನು ಇಷ್ಟಪಟ್ಟಿದ್ದೀನಿ. ಆಯಿತು, ನಾನು ಇದನ್ನು ರಾಜಮಾತೆಯವ್ರ ಕಿವಿಗೆ ಹಾಕ್ತೀನಿ. ಕಿವಿಗೆ ಹಾಕೋದಲ್ಲ, ರಾಜಮಾತೆಯವರಿಗೆ ಹೇಳಿಬಿಟ್ಟು ನನಗೆ ಮದುವೆ ಮಾಡಿಸ್ತಕ್ಕಂಥ ಜವಾಬ್ದಾರಿನೂ ನಿಂದೆ ಅಂತ ಹೇಳಿದಾಗ ಕೊನೆಗೆ ಸಹಪಾಠಿ, ಜೀವದ ಗೆಳೆಯ ಕೊನೆಗೆ ಒಪ್ಕೊಳ್ತಾನೆ. ಬಪ್ಪರಸ ಒಪ್ಕೊಂಡ್ಬಿಟ್ಟು ರಾಜಮಾತೆಯವರಿಗೆ ವಿಶ್ರಾಂತಿ ಗೃಹದಲ್ಲಿ ಅವಳನ್ನು ಭೇಟಿಯಾಗ್ಬಿಟ್ಟು ರಾಜಕುಮಾರನ ವಿಷ್ಣುವರ್ಧನ ಮನೋ ಇಂಗಿತವನ್ನು ಸಂಪೂರ್ಣವಾಗಿ ತಿಳಿಸ್ತಾನೆ. ಆವಾಗ ಅವಳು ಹೇಳ್ತಾಳೆ, ಇಲ್ಲ, ರಾಜನಿಗೆ ಬೇರೆ ಬೇರೆ ಕನ್ಯೆಗಳು ಪ್ರಪೋಸಲ್ ಕೂಡ ಬಂದಿದೆ, ಅವನಿಷ್ಟ. ಯಾಕೋ ಒಬ್ಬ ರಾಜನಾಗಿರ್ತಕ್ಕಂಥವನು ರಾಣಿಯರನ್ನು ಆಯ್ಕೆ ಮಾಡ್ಕೊಳತಕ್ಕಂಥದ್ದು ಅವನೇನು ಚಿಕ್ಕ ಮಗು ಅಲ್ಲ, ಅವನಿಷ್ಟ ಅಂತಲೂ ಕೂಡ ಅವಳು ಕೂಡ ಸಂಪೂರ್ಣ ಒಪ್ಪಿಗೆ ನೀಡ್ತಾಳೆ. ಕೊನೆಗೆ ಆ ರಾಜಮಾತೆ ಶಾಂತಲೆಯನ್ನು ನೋಡಿರಲ್ಲ ಅವಾಗ, ನಾನು ನೋಡಬೇಕು ಅವಳನ್ನು, ಅವಳನ್ನು ಅಂತಂದು ಕರೆಸಿಬಿಟ್ಟು ರಾಜವಾಡೆಯಲ್ಲಿ ಅವಳಿಗೆ ಉಳ್ಕೊಳ್ಳೋಕೆ ಅವಕಾಶ ಕೊಟ್ಬಿಟ್ಟು 1-2 ದಿನ ಮಾತಾಡಿಸಿ ಶಾಂತಲೆಯ ಗುಣಗಳನ್ನು, ಅವಳು ಹೇಗೆ ಬೆಳೆದಿರ್ತಾಳೆ ಅದನ್ನೆಲ್ಲ ಪರೀಕ್ಷೆ ಮಾಡಿ ಕೊನೆಗೆ ಶಾಂತಲೆಯನ್ನು ಸ್ವತಃ ರಾಜಮಾತನೆ ಮುಂದೆ ನಿಂತು ವಿಷ್ಣುವರ್ಧನ ಮದುವೆಯನ್ನು ಮುಗಿಸ್ತಾರೆ. ಸೊ ಪ್ರೇಮ ವಿವಾಹಕ್ಕೆ ಅವಾಗಲೇ ಒಂದು ಪ್ರೋತ್ಸಾಹ ಅಂತಕ್ಕಂಥದ್ದು ಪರೋಕ್ಷವಾಗಿ ಇತ್ತು. ಅದರ ನಂತರ ಈ ಅರೇಂಜ್ ಮ್ಯಾರೇಜ್ ಸಹ, ಅಂದರೆ ಅವರು ಪರೀಕ್ಷೆ ಮಾಡಿ ಎಲ್ಲ ಓಕೆನಾ, ಹುಡುಗಿ ಸೂಟ್ ಆಗ್ತಾಳ ಅಂತ ನೋಡ್ಬಿಟ್ಟೇನೆ ಮದುವೆ ಮಾಡಿದ್ರು. ಇಲ್ಲ, ಇದು ನೀವು ಒಂದು ಕನ್ಯಾ ವಧು ಪರೀಕ್ಷೆನೂ ಕೂಡ ನಡೆದೋಗ್ಬಿಡುತ್ತೆ. ಕೊನೆಗೆ ರಾಜಮಾತೆ ಏನು ಮಾಡ್ತಾಳೆ, ಶಾಂತನೆಯನ್ನು ಕೂರಿಸ್ಕೊಂಡ್ಬಿಟ್ಟು ಕ್ವಶನ್ ಕೇಳ್ತಾನೆ, ನೋಡಮ್ಮ, ವಿಷ್ಣುವರ್ಧನ ರಾಜ ಆಗ್ತಕ್ಕಂಥವನು, ರಾಜನಿಗೆ ಬಹುವಲ್ಲಭಾಹ ಅಂತ ಒಂದು ಬಿರುದೇ ಇರುತ್ತೆ. ಯಾಕಂದ್ರೆ ಸಾಕಷ್ಟು ಸ್ತ್ರೀಯರನ್ನ ನಾವು ಇತಿಹಾಸನ ನೋಡ್ತಾ ಹೋಗಿ ಎಲ್ಲ ರಾಜರು ಕೂಡ ಒಂದು ಮದುವೆ ಆಗಿರಲ್ಲ, ಅದಕ್ಕೆ ರಾಜಕಾರಣವಾಗಿ ಸಾಕಷ್ಟು ಇದಿರುತ್ತೆ. ಅಕ್ಕಪಕ್ಕದ ರಾಜರುಗಳು ನಮ್ಮ ಮೇಲೆ ದಂಡ ಬರಬಾರ್ದು ಅಂದ್ರೆ ಅವ್ರ ರಾಜಕುಮಾರಿಯನ್ನ ಮದುವೆ ಆಗ್ಬೇಕು. ಆ ಥರ ಒಂದು ರಾಜಕೀಯವಾಗಿ ಒಬ್ಬ ರಾಜ ಬಹುವಲ್ಲಭಾಹ ಅಂದ್ರೆ ಸಾಕಷ್ಟು ಜನ ಸ್ತ್ರೀಯರನ್ನ ಮದುವೆ ಆಗ್ತಕ್ಕಂಥದ್ದು ಅಶೋಕನ ಕಾಲದಲ್ಲಿ ಕೂಡ ಬಂದಿದೆ. ಅದನ್ನು ವಧು ಪರೀಕ್ಷೆ ಸಂದರ್ಭದಲ್ಲಿ ರಾಜ ಈಗ ಒಂದು ವೇಳೆ ಎರಡನೇ ಮದುವೆ ಆಗಬೇಕು ಅಂದರೆ ನಿನ್ನ ಅಭಿಪ್ರಾಯ ಏನು, ರಾಜನಾಗಿರ್ತಕ್ಕಂಥವ್ನು ಹೇಗಿರಬೇಕು, ರಾಣಿಯಾಗಿರ್ತಕ್ಕಂಥವಳು ಹೇಗಿರಬೇಕು,
ನಮ್ಮ ರಾಜನಿಗೆ ಏನಾದರೂ ತೊಂದರೆ ಬಂದರೆ ರಾಣಿಯಾಗಿ ನೀನೇನು ಮಾಡ್ತೀಯಾ, ಇಂಥ ಎಲ್ಲ ಕ್ವಶನ್ಸನ್ನು ಕೇಳಿಬಿಟ್ಟು ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಶಾಂತಲೆ ಹೇಗೆ ಉತ್ತರ ಮಾಡ್ತಾಳೆ ಅಂತಂದರೆ ಸ್ವತಃ ರಾಜ ಮಾತನೇ ಕರಗಿ ಹೋಗ್ಬಿಡ್ತಾಳೆ. ಅದೇ ಕೊನೆಗೆ ಅವಳನ್ನು ನಿಂತು ಮದುವೆ ಮಾಡ್ತಕ್ಕಂಥದ್ದು ರಾಜ ಮಾತನೇ ಆಗ್ತಾಳೆ. ಬಹಳ ಉತ್ತಮವಾದ ಮಾಹಿತಿಯನ್ನು ಕೊಟ್ರಿ ಸರ್. ಅದೇ ನೀವು ಹೇಳ್ತಾ ಇದ್ರಿ ಆವಾಗ ರಾಜ ಬಹುವಲ್ಲಭ ಅಂತಂದರೆ ರಾಜರು ಎಷ್ಟು ಮದುವೆ ಬೇಕಾದರೂ ಆಗ್ಬೋದಾಗಿತ್ತು ಅಥವಾ ಆಗಲೇಬೇಕಾಗಿದ್ದಂಥ ಪರಿಸ್ಥಿತಿಗಳು ಕೂಡ ಇತ್ತು. ಯುದ್ಧಗಳು ಅದೊಂದು ರಾಜನೀತಿ ಕೂಡ ಆಗಿತ್ತು ಅಂತ ಇತಿಹಾಸದಲ್ಲಿ ಓದಿರ್ತಕ್ಕಂಥ ನೆನಪು. ಯಾಕಂದರೆ ಯಾವುದೋ ಒಂದು ರಾಜನ ಜೊತೆ ಒಂದು ಒಳ್ಳೆ ಸಂಬಂಧನ ಬೆಳೆಸ್ಕೋಬೇಕು ಅಂತಂದಾಗ ಮದುವೆ ಪ್ರಸ್ತಾಪ ಬಂದ್ಬಿಡುತ್ತೆ. ಮದುವೆ ಆದರೆ ಅಲ್ಲಿ ಯುದ್ಧ ಬರೋದಿಲ್ಲ ಅಂತಕ್ಕಂಥದ್ದು. ಯುದ್ಧಗಳನ್ನು ತಪ್ಪಿಸೋದಕ್ಕೋಸ್ಕರ ಮದುವೆಗಳನ್ನು ಆಗ್ತಾಯಿದ್ರು ಅಂತಕ್ಕಂಥದ್ದು ಕೂಡ. ಇದನ್ನು ನೀವು ಅಕ್ಬರ್ನ ಒಂದು ಕಾಲಘಟ್ಟಕ್ಕೆ ಹೋದರೆ ಅಕ್ಬರ್ ಕೂಡ ಈ ಒಂದು ರೀತಿಯ ಒಂದು ವೈವಾಹಿಕ ಸಂಬಂಧಗಳನ್ನು ರಾಜಪೂತರೊಂದಿಗೆ ಅವನು ಬೆಳೆಸ್ಕೊಂಡು ಒಂದು ಆ ರಾಜಪೂತ್ ಹೆಂಡತಿಯರಿಗೆ ಯಾವುದೇ ರೀತಿ ತಾರತಮ್ಯ ಅವನು ಮುಸ್ಲಿಂ ಆಗಿದ್ದರೂ ಕೂಡ ಹಿಂದೂಗಳಿಗೆ ಒಂದು ಸಹಿಷ್ಣುತಾ ಮನೋಭಾವದಿಂದ ಹೊಂದ್ಬಿಟ್ಟು ಅವ್ರಿಗೆ ಎಲ್ಲ ರೀತಿಯ ಸ್ವತಂತ್ರವನ್ನು ಅವ್ರ ಹಿಂದೂ ಧಾರ್ಮಿಕ ಆಚರಣೆಗಳನ್ನು ಅವನ ಅರಮನೆಯಲ್ಲಿ ಮಾಡ್ಕೊಳ್ಳೋದು ಕೂಡ ಅವಕಾಶ ಕೊಟ್ಟಿದ್ದ ಅಂತಕ್ಕಂಥದ್ದು ನನಗೆ ಇಲ್ಲಿ ಜಸ್ಟ್ ನೆನಪಾಗಿದ್ದಂಥ ಒಂದು ವಿಚಾರ. ಭಾಳ ಚೆನ್ನಾಗಿ ಹೇಳಿ ಸರ್. ಈಗಾಗಲೇ ಅವರು ವಿಷ್ಣುವರ್ಧನ ತಾಯಿ ಅವನ್ನ ಪರೀಕ್ಷೆ ಮಾಡ್ತಾಳೆ ಅಂತ ಹೇಳಿದ್ರೆ ನೀವು ಸಾಕಷ್ಟು ಪ್ರಶ್ನೆಗಳು. ಅದರಲ್ಲಿ ನನಗೆ ಕುತೂಹಲ ಕೆರಳಿಸಿದ್ದು ಈಗ ರಾಜ ಬಹುವಲ್ಲಭ ರಾಜ ಮದುವೆ ಆದರೆ ನೀನೇನು ಮಾಡ್ತೀಯ ಅಂತ. ನನಗೊಂದು ಕುತೂಹಲ, ಈ ಶಾಂತಲೆ ನಾಟ್ಯ ಮಯೂರಿ ರಾಣಿ ಆದಂಥವಳು, ರಾಣಿ ಆಗಬೇಕಾಗಿದ್ದಂಥವಳು, ಈ ಬಹುಪತ್ನಿತ್ವದ ಬಗ್ಗೆ ಏನಾದರೂ ವಿಶೇಷವಾದಂತಹ ಒಂದು ಅಭಿಪ್ರಾಯ ಅಥವಾ ಏನಾದರೂ ಒಂದು ಮನೋಧೋರಣೆ ಇತ್ತ ಅಥವಾ ಹೇಗೆ ಅವಳ ಮನೋಧೋರಣೆ ಹೇಗಿತ್ತು ಅಂತಕ್ಕಂಥದ್ದು? ನೋಡಿ, ನಾನು ಹೇಳಿದೆ ರಾಜ ಬಹುವಲ್ಲಭ ಅಂತಂದು. ಕೊನೆಗೆ ಕೇಳ್ತಾಳೆ ಶಾಂತಲೆ ಕೇಳ್ತಾನೆ, ಅಲ್ಲಮ್ಮ ನೀನು ಈಗ ರಾಜ ಬಹುವಲ್ಲಭ, ಸಾಕಷ್ಟು ಸಂಬಂಧಗಳು ಬೇಡಿಕೆಗಳು ಬರ್ತಾ ಇದ್ದಾವೆ, ನೀನು ಅದನ್ನು ಹೇಗೆ ಒಪ್ಕೊಳ್ತೀಯ? ಅದಕ್ಕೆ ಒಂದು ಎಕ್ಸಾಂಪಲ್ಲು ಕೂಡ ಕೇಳ್ತಾಳೆ. ಈಗ ನೊಳಂಬವಾಡಿಯರಲ್ಲಿ ಹೆಂಜೇರಿ ಯುದ್ಧ ಭೂಮಿಯಲ್ಲಿ ಯುದ್ಧವನ್ನು ಗೆದ್ದಿದ್ದು ಹೇಗೆ ಅಂತಂದರೆ ರಾಜನ ಪರಾಕ್ರಮವನ್ನು ನೋಡಿಬಿಟ್ಟು, ವಿಷ್ಣುವರ್ಧನ ಪರಾಕ್ರಮವನ್ನು ನೋಡಿಬಿಟ್ಟು ವಿಜಯವಧುವಾಗಿ ಅಲ್ಲಿನ ನೊಳಂಬವಾಡಿಯಲ್ಲಿ ಕನ್ಯೆಯಾಗಿರ್ತಕ್ಕಂಥ ರಾಜಲೆಯನ್ನು ಕೊಡಲಿಕ್ಕೆ ಮುಂದೆ ಬರ್ತಾರೆ. ಅದೊಂದು ಪ್ರಪೋಸಲ್ ಇರುತ್ತೆ. ಆಮೇಲೆ ಬನವಾಸಿಯ ಕದಂಬರ ರಾಜಕುಮಾರಿ ಬೊಮ್ಮಲೆಯನ್ನು, ಆಮೇಲೆ ಪಲ್ಲವರ ರಾಜಕುಮಾರಿ ಬಿಜ್ಜಳೆಯನ್ನು, ರಾಜಳೆ, ಬಿಜ್ಜಳೆ, ಬೊಮ್ಮಲೆ ಜೊತೆಗೆ ಶಾಂತಲೆ ತಂಗಿ ಲಕ್ಷ್ಮಿಯನ್ನು ಕೂಡ ಇವನು ಇಷ್ಟಪಟ್ಟಿರ್ತಾನೆ. 5 ಜನ ಒಂದು ಪ್ರಪೋಸಲ್ ಇರುತ್ತೆ. ಹಾಗಾಗಿ ಯಾರು ಬೇಕಾದರೂ ಮದುವೆ ಆಗಲಿ, ಈ ಥರ ಆದಾಗ ನಿನ್ನ ಅಭಿಪ್ರಾಯ ಏನು ಅಂತ ಶಾಂತಲೆ ಕೇಳಿದಾಗ, ಇಲ್ಲ ನನ್ನ ಅಭಿಪ್ರಾಯ ಕೇಳಿದರೆ ಅವನು ಎಲ್ಲರನ್ನೂ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಆಶ್ಚರ್ಯ, ರಾಣಿ ಒಬ್ಬ ಸ್ತ್ರೀಯಾಗಿ ಎಲ್ಲರನ್ನೂ ರಾಜ ಮದುವೆ ಆಗಬೇಕು, ಇದಕ್ಕೇನು ಕಾರಣ ಕೊಡ್ತೀಯ ನೀನು? ಯಾಕೆ ಇದನ್ನು ನೀನು ಒಪ್ಕೊಂಡೆ ಅಂತ ಕೇಳಿದಾಗ ಅವಳೇ ಅದಕ್ಕೆ ಆನ್ಸರ್ ಹೇಳ್ತಾರೆ. ಇಲ್ಲ, ಒಬ್ಬ ರಾಜ ಪ್ರಜೆಗಳನ್ನು ಯೋಗಕ್ಷೇಮವನ್ನು ಸಮರ್ಥವಾಗಿ ನಿಭಾಯಿಸಬೇಕು ಅಂತಂದರೆ ಅವನಿಗೆ ಅಕ್ಕಪಕ್ಕದಲ್ಲಿ ಶತ್ರುಗಳಿರಬಾರ್ದು. ಆ ಶತ್ರುಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಬೇಕು ಅಂತಂದರೆ ಸಂಬಂಧಗಳ ಮೂಲಕ ಸಾಧ್ಯ. ಅದು ಹಾಗಿದ್ದಾಗ ನಾವು ಹೊಯ್ಸಳರ ಪ್ರಜೆಗಳ ಯೋಗಕ್ಷೇಮ, ಇಲ್ಲಿನ ಅಭಿವೃದ್ಧಿಗೋಸ್ಕರ ನಾನು ಅದನ್ನು ಒಪ್ಕೊಳ್ತಾ ಇದ್ದೀನಿ. ಹಾಗಾಗಿ ರಾಜ ಆಗಿರ್ತಕ್ಕಂಥವನಿಗೆ ಒಂದು ಶತ್ರುತ್ವ ಇರಬಾರ್ದು ಅಂತಂದರೆ ಅವನು ಮದುವೆ ಆಗಬೇಕು ಅಂತಂದು ಕೊನೆಗೆ ಸ್ವತಃ ಶಾಂತಲೆನೇ ಒಪ್ಪಿಗೆ ಕೊಡ್ತಾಳೆ, ಬೇರೆ ಸ್ತ್ರೀಯರನ್ನು ಕೂಡ. ಕೊನೆಗೆ ಅವನು ಆ ಒಂದು ವಿವಾಹ ಸಂದರ್ಭದಲ್ಲಿ 5 ಜನಕ್ಕೆ ಮದುವೆ ಆಗ್ತಾನೆ, ರಾಜಲೆ ಒಟ್ಟಿಗೆ. ಆ ಒಂದು ವಿವಾಹ ಸಂದರ್ಭದಲ್ಲಿ ಶಾಂತಲೆ, ಲಕ್ಷ್ಮಿ, ರಾಜಲೆ, ಬೊಮ್ಮಲೆ, ಬಿಜ್ಜಲೆ 5 ಜನ ಸ್ತ್ರೀಯರನ್ನು ವಿಷ್ಣುವರ್ಧನ ಏಕಕಾಲದಲ್ಲಿ ಮದುವೆ ಆಗ್ತಕ್ಕಂಥದ್ದು ಕೂಡ ಕಾದಂಬರಿಯಲ್ಲಿ ವ್ಯಕ್ತವಾಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೋ ಒಬ್ಬ ಗಂಡಸು ಯಾವುದೋ ಹೆಣ್ಮಗು ಜೊತೆ ಮಾತಾಡ್ಬಿಟ್ರೆ ಸಾಕು, ಅದು ಅನುಮಾನಗಳು, ಅಪರಾಧ ಅಥವಾ ಮನೆಯಲ್ಲಿ ಜಗಳಗಳು, ಗಲಾಟೆಗಳು ಇರುವಂಥ ಪರಿಸ್ಥಿತಿಗಳು. ಬಟ್ ಆಕೆಯ ಒಂದು ಮನೋಧೋರಣೆ ಭಾಳ ಒಂದು ಮೆಚ್ಕೊಳ್ಬೇಕಾದದ್ದು ಸರ್. ಯಾಕಂದರೆ ಬರೀ ತನ್ನ ಸ್ವಾರ್ಥವನ್ನಷ್ಟೇ ಗಮನಿಸದೆ ಇಡೀ ರಾಜ್ಯದ ಒಂದು ಹಿತವನ್ನು ಗಮನದಲ್ಲಿಟ್ಕೊಂಡು ರಾಜ ಮದುವೆ ಆಗಬೇಕು, ಮದುವೆ ಆದರೂ ತೊಂದರೆ ಏನಿಲ್ಲ ಅಂತ ಹೇಳಿದ್ದು ನಿಜವಾಗ್ಲೂ ಶ್ಲಾಘನೀಯವಾದದ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್. ಹಾಗಾದರೆ ಈ ವಿಷ್ಣುವರ್ಧನ್ ಅವರು ಏನಾದರೂ ದೇವಾಲಯಗಳನ್ನು, ನಾವಾಗಲೇ ಬೇಲೂರು ಬಗ್ಗೆ ಮಾತಾಡಿದ್ವಿ, ಅದು ಬಿಟ್ಟು ಬೇರೆ ಏನಾದರೂ ನಾನು ಕೇಳಿದ್ದೇನೆ ಶಾಂತಲೇಶ್ವರ ಅಥವಾ ಹೊಯ್ಸಳೇಶ್ವರ ಈ ಥರ ದೇವಾಲಯಗಳು ಇದ್ದಾವೆ ಅಂತ ಅಂದ್ಬಿಟ್ಟು, ಅದ್ರ ಬಗ್ಗೆ ಏನಾದರೂ ಮಾಹಿತಿ? ಹೌದು, ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯಗಳು ದ್ವಾರ ಸಮುದ್ರದಲ್ಲಿ ನಿರ್ಮಾಣ ಆಗುತ್ತೆ. ಸರಿ. ಆ ದ್ವಾರ ಸಮುದ್ರ ಅಂತಂದರೆ ಈಗಿನ ಒಂದು ಹಳೆಬೀಡು. ಹೊಯ್ಸಳ ರಾಜಧಾನಿನೇ ದ್ವಾರ ಸಮುದ್ರ. ಈಗಿನ ಹಳೆಬೀಡನ್ನು ದ್ವಾರ ಸಮುದ್ರ ಅಂತ ಕರಿತೀವಿ. ಅಲ್ಲಿ ಒಂದು ಅವಳಿ ದೇವಾಲಯಗಳನ್ನು ಕಟ್ತಾರೆ, ಹೊಯ್ಸಳೇಶ್ವರ, ಶಾಂತಲೇಶ್ವರ. ಅದ್ರ ಹಿಂದೆ ಸಾಕಷ್ಟು ಒಂದು ಕತೆ ಇದೆ. ಏನು ಅಂತಂದರೆ ಇದಕ್ಕೂ ಕಾರಣ ಶಾಂತಲೆನೇ ಹಾಕ್ತಾಳೆ. ಶಾಂತಲೆ ಏನು ಮಾಡ್ತಾಳೆ, ಒಂದು ಸರಿ ಗಂಡುಡುಗೆಯನ್ನು ಧರಿಸಿ
ಸಾಮ್ರಾಜ್ಯದ ಮಾರುವೇಷ ಹಾಕ್ಬಿಟ್ಟು ಹಳ್ಳಿಗಳನ್ನು ಸುತ್ತಾ ಇರಬೇಕಾದ್ರೆ ಬನದಮ್ಮನ ಹಳ್ಳಿ ಅಂತಕ್ಕಂಥ ಒಂದು ಊರಿಗೆ ಹೋಗ್ತಾಳೆ. ಆ ಬನದಮ್ಮನ ಹಳ್ಳಿಯಲ್ಲಿ ಪಂಚಾಯತಿ ನಡೀತಾ ಇರುತ್ತೆ. ಒಬ್ಬ ಕೇತುಮಲ್ಲ ಗಾವುಂಡ ರಾಯ, ಕೇತುಮಲ್ಲ ಗಾವುಂಡ ಅಂತಕ್ಕಂಥನು, ಗಾವುಂಡ ಅಂದ್ರೆ ಗೌಡ ಅಂತ, ಕೇತುಮಲ್ಲ ಗಾವುಂಡ ಏನ್ ಮಾಡ್ತಾನೆ, ಅರಳಿ ಕಟ್ಟೆಯಲ್ಲಿ ಕೂತ್ಕೊಂಡು ಸುತ್ತಮುತ್ತ ಎಲ್ಲ ಜನಗಳೆಲ್ಲ ಕೂತ್ಕೊಂಡು ನ್ಯಾಯ ಪಂಚಾಯತಿ. ಇವಳಿಗೆ ಶಾಂತಲಿಗೆ ತುಂಬಾ ಕುತೂಹಲ, ನೋಡಿ ನಮ್ಮ ಒಂದು ರಾಜನ ಆಸ್ಥಾನದಲ್ಲಿ ನಾವ್ ಹೆಂಗ್ ತೀರ್ಮಾನ ಮಾಡ್ತೀವಿ, ನೋಡ ಇವ್ರು ಹಳ್ಳಿಲಿ ಹೆಂಗ್ ತೀರ್ಮಾನ ಮಾಡ್ತಾರೆ ಅಂತ ಮರದ ಮರೆಯಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾಳೆ ಶಾಂತಲೆ ಅದನ್ನ ನೋಡ್ಬೇಕು ಅಂತಾನೆ ಮಾರುವೇಷದಲ್ಲಿ ಆ ಮರದ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅವಾಗ ಅವನು ಗಾವುಂಡರಾಯ, ಕೇತುಮಲ್ಲ ಗಾವುಂಡರಾಯ ಅಂತ ಅಲ್ಲಿನ ಹೆಡ್, ಮಕ್ಕಳು ಏನ್ ಹೇಳ್ತೀರಪ್ಪ ಇದಕ್ಕೆ ದೈವದವರು ಹಿಂಗ್ ಬಂದ್ಬಿಟ್ಟಿದ್ದಾನೆ, ಈ ಕಡೆ ಬೀರಣ್ಣ ಇದ್ದಾನೆ, ಈ ಕಡೆ ಬೀರಣ್ಣ ಮತ್ತೆ ಇನ್ನೊಬ್ಬ ಮಲ್ಲಣ್ಣ, ಬೀರಣ್ಣ ಮತ್ತೆ ಇರ್ತಾರೆ ಇಬ್ರು, ಮಲ್ಲಣ್ಣ ಬೀರಣ್ಣ ಅಂತಕ್ಕಂಥವ್ರು. ಏನ್ ಹೇಳ್ತೀರಪ್ಪ? ಇಲ್ಲ ಅವನು ಅಲ್ಲಿ ಸಮಸ್ಯೆ ಏನಾಗಿತ್ತು ಅಂತಂದ್ರೆ, ಈಗ ಬೀರಣ್ಣ ಮತ್ತೆ ಮಲ್ಲಣ್ಣ ಇವರಿಬ್ರು ಮಧ್ಯೆ ಏನಾಗ್ತಾ ಇರುತ್ತೆ ಅಂತಂದ್ರೆ, ಬೀರಣ್ಣ ಅವನಿಗೆ ಹೊಲವನ್ನ ಮಾರಿರ್ತಾನೆ, ಅವನು ಹೊಲವನ್ನು ಉಳುಮೆ ಮಾಡ್ಬೇಕಾದ್ರೆ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಬಿಡುತ್ತೆ. ಆ ಬಂಗಾರ ತೆಗೆದುಕೊಂಡ್ಬಿಟ್ಟು ಬೀರಣ್ಣ ಕೊಡ್ತಾನೆ, ಬೀರಣ್ಣ ತಗೊಂಡು ಇನ್ನು ಹೊಲದಾಗ ಸಿಕ್ತು ಅಂತ. ಬೀರಣ್ಣ ಏನ್ ಮಾಡ್ತಾನೆ, ಇಲ್ಲ ನಾನು ಒಂದ್ಸರಿ ಎಲೆ ಅಡಿಕೆ ಹಾಕಿ ಉಗಿದ್ಮೇಲೆ, ಅಂದ್ರೆ ಒಂದ್ಸರಿ ಹೊಲವನ್ನ ಮಾರಿದ್ಮೇಲೆ ಅದು ನನಗೆ ಸೇರ್ದಾಗಿಲ್ಲ, ನನಗ್ ಬೇಡ. ಇದು ಅವನೇನ್ ಹೇಳ್ತಾನೆ, ಇಲ್ಲ ಇದು ನಿನ್ನ ಹೊಲದಲ್ಲಿ ಸಿಕ್ಕಿದೆ ಅಂತಂದ್ರೆ ನಿನ್ನ ಅಜ್ಜ ಮುತ್ತಾತಂದಿರು ನನ್ನ ಮೊಮ್ಮಗನಿಗೂ ಅಥವಾ ನಮ್ಮ ವಂಶದ ಕುಡಿಗೆ ಸಿಗ್ಲಿ ಅಂತಾನೆ ಅಲ್ಲಿ ಬಚ್ಚಿಟ್ಟಿರ್ತಾರೆ ಅಲ್ವಾ. ಅದಕ್ಕೋಸ್ಕರ ನಾನ್ ಕೊಟ್ಟಿರೋದು ಹೊಲಕ್ಕೆ ಹಣ, ಹೊಲದಲ್ಲಿ ಸಿಗೋಕ್ ಬಂಗಾರಕ್ಕಲ್ಲ. ನಾನು ಹೊಲವನ್ನು ತೆಗೆದುಕೊಂಡಿದ್ದೀನಿ. ನೋಡಿ ಅಲ್ಲಿ ಕೂಡ ಒಂದು ಪ್ರಾಮಾಣಿಕತೆ ಹೇಗಿತ್ತು ಅಂದ್ರೆ ಹಳ್ಳಿಯಲ್ಲಿ ಯಾವ ರೀತಿ ಕೊನೆಗೆ ಅದನ್ನ ತೀರ್ಮಾನ ಮಾಡ್ಬೇಕು. ಕೊನೆಗೆ ಏನ್ ಮಾಡ್ತಾನೆ, ಯಾರು ಇವನು ಕೂಡ ಒಪ್ಕೊಳಕ್ ತಯಾರಿಲ್ಲ, ಅವನು ಕೂಡ ಅದನ್ನ ತೆಗೆದುಕೊಳಕ್ ತಯಾರಿಲ್ಲ. ಕೊನೆಗೆ ಅವನೊಂದು ತೀರ್ಮಾನಕ್ಕೆ ಬರ್ತಾನೆ, ಯಾರು ಕೇತುಮಲ್ಲ ಗೌಡ ಅವನು ಏನ್ ಮಾಡ್ತಾನೆ, ಈ ಒಂದನ್ನ ರಾಜ್ಯ ಬೊಕ್ಕಸಕ್ಕೆ ಒಪ್ಸ್ಬಿಡೋಣ, ವಿಷ್ಣುವರ್ಧನ ಅಂದ್ರೆ ಕೊಟ್ಬಿಡೋಣ ಅಂತಂದ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಶಾಂತಲೆ ಬರ್ತಾನೆ, ಬೇಡ ಯಾವ ಕಾರಣಕ್ಕೂ ಈ ಹಣವನ್ನ ರಾಜ ಬೊಕ್ಕಸಿಗೆ ಒಪ್ಪಿಸ್ಲಿಬೇಡಿ, ಇದೇನು ರಾಜನ ಶ್ರಮದ ಹಣನ, ಇದನ್ನ ಯಾಕೆ ಒಪ್ಪಿಸ್ತೀರಿ ಅಂತಂದು ವಾದ ಮಾಡ್ತಾಳೆ. ಗಂಡುಡಿಗೆ ಇಲ್ಲ, ಅವನು ಮಹಾರಾಜ, ನಮಗೆ ತಂದೆ ತಾಯಿ ಸಮನ, ದೇವ್ರ ಇದ್ದಾಗೆ, ಅವನಿಗೆ ಒಂದು ಹಣವನ್ನ ಕೊಟ್ರೆ ಮುಂದಿನ ಅಭಿವೃದ್ಧಿ ಕಾರ್ಯಗಳು ಯೂಸ್ ಆಗುತ್ತೆ ಅಂತ ಅವನು ಕೇತುಮಲ್ಲ ಗಾವುಂಡರಾಯ ಏನ್ ಮಾಡ್ತಾನೆ, ವಾದ ಮಾಡ್ತಾನೆ. ಶಾಂತಲೆ ಏನ್ ಮಾಡ್ತಾನೆ, ಇಲ್ಲ ನಿಮ್ಮ ಗ್ರಾಮಗಳಿಗೆ ಉಪಯೋಗಿಸ್ಕೊಳ್ಳಿ, ಇಲ್ಲಿ ಚರಂಡಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ, ರಸ್ತೆ ರಿಪೇರಿ ಸೌಕರ್ಯಗಳಿಗೆ ಯೂಸ್ ಮಾಡ್ಕೊಳ್ಳಿ ಅಂತ. ಕೊನೆಗೆ ಒಪ್ಪಲ್ಲ ಅವನು, ಇಲ್ಲ ನಮಗೆ ರಾಜರಾಣಿ ಬೇಕಿದ್ರೆ ಕೇಳಿದ್ರೆ ಮಾಡಿಸ್ಕೊಡ್ತಾರೆ ಅವ್ರೆ, ಅಂತ ರಾಜರಾಣಿ ಇರ್ಬೇಕಾದ್ರೆ ನಾವ್ಯಾಕೆ ಇದನ್ನ ತೆಗೆದುಕೊಳ್ಳ, ನಾನು ಒಪ್ಪಿಸ್ತೀನಿ ಅಂತಂದ್ರೆ. ಕೊನೆಗೆ ಅವಳು ವೇಷವನ್ನು ತೆಗೆದ್ಬಿಟ್ಟು ಸ್ವತಃ ಶಾಂತಲೆ ನಾನೇ ಅಂತ ಹೇಳ್ಬಿಟ್ಟು ಕೊನೆಗೆ ಈ ಹಣವನ್ನ ಒಂದು ದೇವಸ್ಥಾನಕ್ಕೆ ಕಟ್ಟಲಿಕ್ಕೆ ನಾನು ಯೂಸ್ ಮಾಡ್ಕೊಳ್ತೀನಿ ಅಂತಂದು ದ್ವಾರ ಸಮುದ್ರದಲ್ಲಿ ಒಂದು ಶಾಂತಲೇಶ್ವರ ಮತ್ತೆ ಹೊಯ್ಸಳೇಶ್ವರ ಒಂದು ಟೆಂಪಲ್ ಆಗುತ್ತೆ. ಆ ಕೊಟ್ಟಿರ್ತಕ್ಕಂಥ ಹಣ ಏನಿದೆಯಲ್ಲ, ಶಿವಗಂಗೆಯಿಂದ ಬರೀ ಕಲ್ಲನ್ನ ಸಾಗಿಸ್ಲಿಕ್ಕೆ ಮಾತ್ರ ವೆಚ್ಚ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಹಣವನ್ನ ಇವಳು ಬಂಗಾರ ಮತ್ತೆ ರಾಜಬೊಕ್ಕಸ ಸಾಕಷ್ಟು ಹಣ ಖರ್ಚಾಗುತ್ತೆ. ಅದು ಹಾಗಾಗಿ ಅದು ಇವತ್ತೇನು ಹಳೆಬೀಡಿನಲ್ಲಿ ಒಂದು ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಾಲಯವನ್ನು ನಿರ್ಮಿಸ್ತೀವಲ್ಲ, ಅದನ್ನ ನಿರ್ಮಾಣವಾಗಿದ್ದೇ ಈ ಒಂದು ಕಾರಣದಿಂದ. ಮತ್ತು ಅವಳು ಒಂದು ಕಂಡೀಷನ್ ಆಗ್ತಾಳೆ, ಈ ದೇವಾಲಯದ ಮುಂದೆ ಕೇತುಮಲ್ಲ ಗಾವುಂಡರಾಯನ ಒಂದು ಶಾಸನವನ್ನು ಹಾಕ್ತಿದ್ದೆ. ಇವತ್ತಿಗೂ ಕೂಡ ನೀವು ಹೋಗಿ ಹಳೆಬೀಡಿನಲ್ಲಿ ಒಂದು ಇದಿದೆ, ಕೇತುಮಲ್ಲ ಗಾವುಂಡರಾಯನ ಹೆಸರಿನಲ್ಲಿ ಆ ದೇವಾಲಯಗಳು ಪ್ರಾರಂಭ ಆಗುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಜಮೀನ ಮಾರಿರ್ತಾರೆ, ಮಾರಿದಾದ್ಮೇಲೆ ತಮ್ಮನ ಕೈಯಲ್ಲೋ ಅಥವಾ ಮಗಳ ಕೈಯಲ್ಲೋ ಕೇಸ್ ಹಾಕಿಸ್ತಾರೆ. ಮತ್ತೆ ಇವತ್ತು ನಡೀತಾ ಇರ್ತಕ್ಕಂಥದ್ದು, ಜಮೀನು ಮಾರಿರ್ತೀರ, ಅಲ್ಲಿ ಏನೋ ಒಂದು ಈ ಥರದ್ದು ಏನೋ ಸಿಕ್ತು ಅಂತಂದ್ರೆ ಮತ್ತೆ ನಂದದು ನನಗೇ ಸೇರ್ಬೇಕು ಅಂತಕ್ಕಂಥ ಒಂದು ಸ್ವಾರ್ಥ ಮನೋಭಾವನೆ ಅಂತಕ್ಕಂಥದ್ದು. ಇಲ್ಲಿ ಪ್ರಾಮಾಣಿಕತೆ ಅಂತಕ್ಕಂಥ ಮೌಲ್ಯವನ್ನ ಯಾವ ತರ ಲೇಖಕರು ಚಿತ್ರಣ ಮಾಡಿದಾರೆ ಅಂದ್ರೆ ಬಹಳ ಮೆಚ್ಕೊಳ್ಬೇಕಾದಂತಹ ಒಂದು, ಆಗಿನ ಜನಗಳೇ ಆ ತರ ಇದ್ರು. ಆಮೇಲೆ ಇದು ಸಿಕ್ತು, ನಮಗ್ ಬೇಡ, ಸಿಕ್ಕಿದ್ ಬೇಡ, ಅದು ನಮ್ದಲ್ಲ, ಪರರ ವಸ್ತು ಪಾಷಾಣಕ್ಕೆ ಸಮ ಅಂತಕ್ಕಂಥ ಒಂದು ಮೌಲ್ಯವನ್ನ ಅವ್ರು ಅಳವಡಿಸ್ಕೊಂಡಿದ್ದು ನಿಜವಾಗ್ಲೂ ಕೇಳೋದಕ್ಕೆ ಬಹಳ ಚೆನ್ನಾಗಿ ಅನಿಸ್ತಾ ಇದೆ. ಸರ್, ಈ ತರ ಕೇಳ್ಪಟ್ಟಿದ್ದೀನಿ ನಾನು, ಈ ಶಾಂತಲೆ ಅಂತಕ್ಕಂಥ ನಾಟ್ಯ ಮಯೂರಿ ರಾಣಿ ತನ್ನ ಪದವಿಯನ್ನು ಬಿಟ್ಬಿಡ್ತಾಳೆ ಅಂತಕ್ಕಂಥದ್ದು ನಾನು ಓದಿದ ನೆನಪು. ಅದು ಯಾಕೆ ಸರ್? ಅದಕ್ಕೇನೋ ಕಾರಣ ಇದೆಯಾ, ಅಥವಾ ಏನಾದರೂ ಘಟನೆಗಳು ನಡೆದಿತ್ತಾ, ಅಥವಾ ಜಗಳ ಆಗಿತ್ತಾ? ಇಲ್ಲಿ 5 ಜನ ರಾಣಿಯರಲ್ಲಿ ಒಬ್ಬಳಿಗೆ ಮಾತ್ರ ರಾಣಿಯಾಗಿ ಪಟ್ಟ ಕಟ್ತಾರೆ. ಅದು ಶಾಂತಲೆಯನ್ನ ಸರ್ವಸಮ್ಮತದಿಂದ ವಿಷ್ಣುವರ್ಧನನ ಪಟ್ಟದ ರಾಣಿಯಾಗಿ ಶಾಂತಲೆಯನ್ನ ಪಟ್ಟ ಕಟ್ತಾರೆ. ಅಲ್ಲಿಂದಲೂ ಕೂಡ ಪಟ್ಟಕ್ಕೆ ಬರ್ತಾಳೆ. ಆಮೇಲೆ ಶಾಂತಲೆಗೆ ಒಂದು ಮಗು ಆಗುತ್ತೆ, ಅವಳಿಗೆ ಬಲ್ಲಾಳ ಅಂತಕ್ಕಂಥ ಹೆಸರನ್ನ ನಾಮಕರಣ ಮಾಡ್ತಾರೆ.
ಆ ಬಲ್ಲಾಳ ಹುಟ್ಟಿ ಕೆಲವೇ ದಿನಗಳಲ್ಲಿ ಸತ್ತೋಗ್ಬಿಡ್ತಾನೆ. ಸತ್ತೋದಾಗ ಏನು ಮಾಡ್ತಾನೆ ನೋಡಿ, ಪಟ್ಟದ ರಾಣಿಗೆ ಯಾವತ್ತೂ ಕೂಡ ಸಂತಾನ ಭಾಗ್ಯ ಇರಬೇಕು, ಅದು ಒಂದು ನಿಯಮ, ಒಂದು ರಾಜಧರ್ಮ ಅಂತಲೂ ಕೂಡ ಕರಿತೀವಿ. ಅಲ್ಲಿ ಸಂತಾನ ಭಾಗ್ಯ ಇಲ್ದಾಗ ಸ್ವತಃ ಕೆಲವೊಂದು ವಿಷಯಕ್ಕೆ ಇವಳು ಕೂಡ ತುಂಬ ಬೇಜಾರಾಗ್ಬಿಟ್ಟು, ಇಲ್ಲ ರಾಣಿಯರಿಗೆ ಸಂತಾನ ಭಾಗ್ಯ ಇಲ್ಲ ಅಂದರೆ ಪಟ್ಟದ ರಾಣಿ ಆಗಲಿಕ್ಕೆ ನಾನು ಅರ್ಹತೆ ಇಲ್ಲ, ಅದನ್ನು ಬೇರೆಯವ್ರಿಗೆ ಕೊಡಿ ಅಂತಂದು ವಿಷ್ಣುವರ್ಧನನಿಗೆ ಏಕಾಂತದಲ್ಲಿ ಕೂತ್ಕೊಂಡು ಮಾತುಕತೆ ನಡ್ಬೇಕಾದ್ರೆ ಹೇಳ್ತಾಳೆ, ಇಲ್ಲ ನಾನು ಬಿಡ್ತೀನಿ ಅಂತಂದು. ಆ ವಿಷ್ಣುವರ್ಧನ ಒಂದೇ ಮಾತು ಹೇಳ್ತಾನೆ, ಬಿಡು ಅನ್ನೋಕ್ಕೆ, ಪಟ್ಟದ ರಾಣಿ ಪದವಿ ತಗೋ ಅನ್ನೋಕ್ಕೆ ನಾನು ಯಾರೂ ಅಲ್ಲ, ನಿನಗೆ ಕೊಟ್ಟಿರ್ತಕ್ಕಂಥದ್ದು ಪ್ರಜೆಗಳು, ಅದಕ್ಕೆ ನನಗೆ ಅಧಿಕಾರನೇ ಇಲ್ಲ, ಈ ಪ್ರಶ್ನೆ ನೀನು ಕೇಳಲೇಬೇಡ ಅಂತಂದು. ಕೊನೆಗೆ ಏನು ಮಾಡ್ತಾಳೆ, ಇಲ್ಲ ದಯವಿಟ್ಟು ಕೊಡಿ, ಯಾಕಂದರೆ ಬೇರೆ ರಾಣಿಯರಿಗೂ ಕೂಡ ಒಂದು ಅವಕಾಶ ಸಿಗಲಿ, ಯಾಕಂತಂದರೆ ಒಬ್ಬ ಗಂಡು ಮಗನ ಅಥವಾ ಇನ್ಯಾರೋ ಸಂತಾನ ಭಾಗ್ಯ ಇರತಕ್ಕಂಥ ಒಬ್ಬ ರಾಣಿಗೆ ಪಟ್ಟದ ಪದವಿಯನ್ನು ಕೊಟ್ಟರೆ ಒಂದು ಶ್ರೇಷ್ಠ ಅನಿಸುತ್ತೆ ಅಂತಂದು ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಅವಳು. ರಾಜ ಏನಾದರೂ ಕೊನೆಗೆ ಒಂದು ಮಾಡ್ತಾನೆ, ಈ ಜೀವ ಇರೋ ತನಕ, ನೀನು ಜೀವಂತವಾಗಿರೋ ತನಕ ನಿನ್ನ ಪಟ್ಟದ ಪದವಿಯನ್ನು ನಾನು ಯಾರಿಗೂ ಕೊಡೋದಿಲ್ಲ ಅಂತ ಒಂದು ಘೋಷಣೆ ಮಾಡಿಬಿಡ್ತಾನೆ. ಕೊನೆಗೆ ಅವಳಿಗೆ ಅದೇ ಮನಸ್ಸಿಗೆ ಕುರುಗ್ತಿರ್ತೆ, ನಾನು ಜೀವಂತವಾಗಿರ್ಬೇಕಾದ್ರೆ ಪಟ್ಟದ ರಾಣಿ ಯಾರಿಗೂ ಕೊಡಬಲ್ಲ, ಅಂದರೆ ನಾನು ಜೀವಂತವಾಗಿ ಇರಬೇಕು ಬೇಡವೋ ಅನ್ನೋ ಒಂದು ಗೊಂದಲ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ಅದು ಮಹಾರಾಣಿ ಶಾಂತಲಾದೇವಿ ಅಂತ್ಯ ಆಗೋದು ಕೂಡ ಅದೇ ಥರ ಅಂತಾನೆ. ಹಾಗಾದರೆ ಅವಳು ದುಃಖ ಅಂತ ಇದೆ ಸರ್, ಅವಳು ತುಂಬ ದುಃಖದಲ್ಲಿ ಇದ್ಲು ಅಂತ ಹೇಳೋದಕ್ಕೆ ಕಾರಣ ಸಂತಾನ ಇರಲಿಲ್ಲ ಅಂತಕ್ಕಂಥಾಗಿರ್ಬೋದು, ಅಥವಾ ವಿಷ್ಣುವರ್ಧನ ಒಪ್ಕೊಳ್ಳಿಲ್ಲ ಬೇರೆಯವ್ರನ್ನ ಪಟ್ಟದ ರಾಣಿ ಮಾಡೋದಕ್ಕೆ ಅಂತ, ಅದಕ್ಕೆ ಬೇರೆ ಏನಾದ್ರು ಕಾರಣಗಳಿತ್ತ ಆಕೆ ದುಃಖದಲ್ಲಿ ಇದ್ದಂಥ ಪರಿಸ್ಥಿತಿಗಳಲ್ಲಿ? ಕೊನೆಗೆ ನಾನು ಹೇಳಿದೆ, ಅವಳಿಗೆ ಒಂದು ಮಗು ಹುಟ್ಟುತ್ತೆ, ಮಗು ಕೆಲವೇ ದಿನಗಳಲ್ಲಿ ಸತ್ತೋಗುತ್ತೆ ಅಂತಂದು. ಕೊನೆಗೆ ಉದಯಾದಿತ್ಯ ಅವನು ಕೂಡ ಒಬ್ಬ ಯುವರಾಜ ಪದವಿಯನ್ನು ಗಳಿಸ್ತಾನೆ, ಅವನು ಮದುವೆ ಆಗುತ್ತೆ. ಮದುವೆ ಆದಮೇಲೆ ಅವನಿಗೆ ಕೆಲ ಹೊತ್ತಿಗೆ ಮಾಂಡಲಿಕನನ್ನಾಗಿ ನೇಮಕ ಮಾಡ್ತಾರೆ, ಅವನಿಗೊಂದು ಮಗು ಆಗುತ್ತೆ. ಆ ಮಗುವಿಗೆ ಎರೆಯಂಗ ಅಂತ ನೇಮಕ ಮಾಡ್ತಾರೆ. ಆ ಮಗುವನ್ನೇ ಶಾಂತಲೆ ತನ್ನ ಸ್ವಂತ ಮಗು ಥರ ಅದನ್ನು ಕಾಣ್ತಾ ಇರ್ತಾಳೆ. ಇಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಸಂದರ್ಭದಲ್ಲಿ ನೋಡಿ, ಕಷ್ಟಗಳು ಬಂದಾಗ ಒಂದ್ರ ಮೇಲೊಂದು ಬರ್ತಾ ಇರುತ್ತೆ, ತಲೆಗಳ ಥರ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏಚಲಾದೇವಿ ಅತ್ತೆ ಸತ್ತೋಗ್ತಾಳೆ, ಅದ್ರ ಹಿಂದೆನೇ ತಾಯಿ ಮಾಚಿಕಬ್ಬೆ ಸತ್ತೋಗ್ತಾಳೆ. ಸೊ ಇದರಿಂದ ಆಕೆ ದುಃಖದ ಇದು ಎಂದೆರಡು ಕಾರಣ. ಆಮೇಲೆ ಸ್ವತಃ ತುಂಬ ಇಷ್ಟಪಟ್ಟಿರ್ತಕ್ಕಂಥ, ತುಂಬ ಕ್ಲೋಸ್ ಫ್ರೆಂಡ್ ಆಗಿರ್ತಕ್ಕಂಥ ಸೋಮಲೆ ಅಂತಕ್ಕಂಥವಳು ಮದುವೆ ಆಗುತ್ತೆ. ಮದುವೆಯಾಗಿ 3 ತಿಂಗಳಲ್ಲಿ ಗಂಡ ಸತ್ತೋಗ್ತಾಳೆ, ಅವ್ಳ ಕ್ಲೋಸ್ ಫ್ರೆಂಡ್ ವಾಪಸ್ ಆಗ್ತಾಳೆ. ಆ ಒಂದು ಇನ್ಸಿಡೆಂಟು ಕೂಡ ಅವಳಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಆಮೇಲೆ ಆ ಎರೆಯಂಗ ಏನು ಸ್ವತಃ ಬಲ್ಲಾಳ ಸತ್ತ ಮೇಲೆ ಎರೆಯಂಗನನ್ನೇ ತನ್ನ ಮಗುವಾಗಿ ಸಾಕ್ತಾ ಇರ್ತಾಳಲ್ಲ, ಅವನು ಕುದುರೆ ಕಾಲು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಕುದುರೆ ಕಾಲಿಗೆ ಸಿಕ್ಕಿ ಅವನು ಸತ್ತೋಗ್ತಾನೆ. ಅದನ್ನು ಕಣ್ಣಾರೆ ನೋಡಿಬಿಟ್ಟು ಕೊನೆಗೆ ಇದೊಂದು ಅವನು ವಿಷ್ಣುವರ್ಧನ ಹೇಳ್ತಾನೆ, ನೀನು ಜೀವಂತವಾಗಿರುವಾಗ ಪಟ್ಟದ ರಾಣಿ ಯಾರಿಗೂ ಬೇಡ ಅಂತಂದ್ರೆ, ಸ್ವತಃ ನೋವಿನಲ್ಲಿ ಮುಳುಗಿರ್ತಕ್ಕಂಥ ಶಾಂತ ಬಂದ್ಬಿಡುತ್ತೆ. ಅಲ್ಲಿಗೆ ಒಂದೊಂದೇ ಘಟನೆಗಳು ಅವಳಿಗೆ ಜೀವನಕ್ಕೆ ಜಿಗುಪ್ಸೆಯನ್ನು ತಂದು ಕೊಡ್ತಾ ಹೋಗ್ತವೆ. ಸೊ ಹಾಗಾಗಿ ಆಕೆನೂ ಕೂಡ ಜೀವನ ದುಃಖದಲ್ಲೇ ಅಂತ್ಯ ಆಯಿತು. ಅವಳ ಅಂತ್ಯ ಹೇಗಿರುತ್ತೆ ಅನ್ನೋದಕ್ಕೆ ಈ ಎಲ್ಲ ಘಟನೆಗಳು ಕಾರಣ ಆಗ್ತವೆ ಅನ್ನೋದನ್ನು ಕಾದಂಬರಿಯಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಸರ್, ನಾಟ್ಯಮಯೂರಿ ಕಾದಂಬರಿಯನ್ನು ಬಹುಶಃ ನಮಗೆ ಒಂದು ಚಲನಚಿತ್ರವಾಗಿ ಒಂದು ಪಿಕ್ಚರ್ ಥರ ತೋರಿಸ್ಬಿಟ್ರಿ. ಭಾಳ ಚೆನ್ನಾಗಿ ಅರ್ಥ ಆಯಿತು. ಅದರಲ್ಲಿ ಇದ್ದಂತಹ ಮೌಲ್ಯಗಳು, ಸ್ತ್ರೀ ಸಮಾನತೆ ಆಗಿರ್ಬೋದು, ಪ್ರಾಮಾಣಿಕತೆ ಆಗಿರ್ಬೋದು, ಬಹುಶಃ ಒಳ್ಳೊಳ್ಳೆ ಸಂದೇಶಗಳನ್ನು, ಅಂದರೆ ಆಡಳಿತಗಾರರಿಗೆ ಅವ್ರೇನು ಅವರ ಮನೋಧರ್ಮ, ಅವರು ಯಾವ ಥರ ತನ್ನ ಪ್ರಜೆಗಳನ್ನು ನೋಡ್ಕೊಳ್ಬೇಕು, ಅವ್ರ ತಲೆ ಮೇಲೆ ಭಾರ ಹೇರ್ದಿರ ಇವರೇ ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಂಡು ಜನಗಳಿಗೆ ಒಂದು ಅಂದರೆ ಜನಪರ ಆಡಳಿತವನ್ನು ಕೊಡಬೇಕು ಅಂತಕ್ಕಂಥ ಅಂಶ ಕೂಡ ನಮಗೆ ಕಾಣೋದಕ್ಕೆ ಸಿಗುತ್ತೆ ಅಂತಕ್ಕಂಥದ್ದು. ಭಾಳ ಉತ್ತಮವಾದಂತಹ ಒಂದು ಮಾಹಿತಿಯನ್ನು ನೀಡಿದ್ರಿ ಸರ್. ಭಾಳ ಕುತೂಹಲಕಾರಿಯಾಗಿತ್ತು. ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಇದು ಅರ್ಥ ಮಾಡ್ಕೊಳ್ಬೇಕಾಗಿದ್ದಂಥದ್ದು. ಬಹುಶಃ ನಾವು ಬೇಲೂರು, ಹಳೇಬೀಡು ಈ ಥರ ಪ್ರದೇಶಗಳಿಗೆ ಸಾಕಷ್ಟು ನಾವು ಹೋಗಿರ್ತೀವಿ, ಬಂದಿರ್ತೇವೆ. ಅದ್ರ ಬಗ್ಗೆ ನಮಗೆ ಮಾಹಿತಿ ಇರೋದಿಲ್ಲ. ಇವತ್ತು ಬಹುಶಃ ಎಲ್ಲ ಬಸವ ಟಿವಿಯ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ದೊರೆತು ಸರ್. ನೀವು ಇದರಲ್ಲಿ ಎಲ್ಲೂ ಕೂಡ ಹೇಳಲಿಲ್ಲ ಆಕೆ ಒಂದು ನಾಟ್ಯ ಮಯೂರಿ ರಾಣಿಯಾಗಿದ್ದಂಥವಳು ಹೇಗೆ ಅಂತ್ಯವನ್ನು, ಆಕೆ ಜೀವನ ಹೇಗೆ ಅಂತ್ಯ ಆಯಿತು ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿ, ಶಾಂತಲೆ ನಾಟ್ಯ ರಾಣಿ ಶಾಂತಲೆಯ ಒಂದು ಅಂತ್ಯ ಹೇಗಾಯಿತು ಅಂತಂದು ಸಾಕಷ್ಟು ಜನ ನೀವೆಲ್ಲ ಕೇಳಿರ್ತೀರ. ಒಂದು ಶಿವಗಂಗೆ ಬೆಟ್ಟದಿಂದ ಅವಳು ಹಾರಿ ಸಾಯ್ತಾಳೆ, ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅಂತಲೂ ಕೂಡ
ಕೆಲವು ಕಡೆ ಬಹುಶಃ ಅದಕ್ಕೆ ಕಾರಣ ರಾಜ ಹೇಳಿದ ಮಾತೇ ಇರಬೇಕು, ನಿನ್ನ ಜೀವಂತ ಇರೋ ತನಕ ಬೇರೆಯವ್ರನ್ನ ಪಟಗಾರಿಸಿ ಮಾಡೋದು ಅದು ಆ ಮಾತು ಅವಳಿಗೆ ಯಾವಾಗಲೂ ಕೂಡ ಚುಸ್ತಾ ಇರುತ್ತೆ. ಯಾಕಂದ್ರೆ ಅವಳಿಗೆ ಯಾವುದೇ ಒಂದು ಪಟ್ಟದ ರಾಣಿ ಪದವಿ ಅವೆಲ್ಲ ತಿರಸ್ಕಾರ ಮಾಡಿಬಿಟ್ಟು ನೆಮ್ಮದಿಯಾಗಿ ಬದುಕಬೇಕು ಅಂತ ಆಸೆ ಇರುತ್ತೆ. ಬಟ್ ಅದನ್ನ ರಾಜ ಅವಕಾಶ ಕೊಡಲ್ಲ ಅಂತಂದ್ರೆ ಅಲ್ಲಿನ ಮಂತ್ರಿ ಮಂಡಳ ಯಾವುದಕ್ಕೂ ಕೂಡ ಇಲ್ಲ, ಯಾವ ಥರ ಇರುತ್ತೆ. ಕೊನೆಗೆ ಏನು ಮಾಡ್ತಾಳೆ ಅವಳು, ನೀವು ಅದನ್ನ ಒಂದು ನಾನು ಯಾಕೆ ಅದನ್ನ ಶಿವಗಂಗೆ ಬೆಟ್ಟದ ಮೇಲೆ ಜಿಗಿದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅನ್ನೋದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಅದು ಒಂಥರ ಮೌಖಿಕವಾಗಿ ಹಬ್ಬಿಬಿಟ್ಟಿದೆ. ಅವಳು ಬೆಟ್ಟದಿಂದ ಬಿದ್ದು ಸಾಯ್ತಾಳೆ ಅಂತಂದು ಈಗಲೂ ಕೂಡ ಅದು ಇದೆ. ಕೆಲವು ಶಿವಗಂಗೆ ಬೆಟ್ಟಕ್ಕೆ ಹೋದೆ, ತುಮಕೂರಿನ ಮಧ್ಯದಲ್ಲಿರ್ತಕ್ಕಂಥ ಒಂದು ಶಿವಗಂಗೆ ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ಆ ಒಂದು ಕಥೆ ಪ್ರಚಲಿತಲ್ಲಿದೆ. ಬಟ್ ಇಲ್ಲಿ ಸಾಶಿ ಮರುಳಯ್ಯನವ್ರು ಏನು ಮಾಡ್ತಾರೆ, ಶಿವಗಂಗೆ ಅಂತ್ಯ ಹೇಗಾಯಿತು ಅಂತಂದು ಕಾದಂಬರಿಯಲ್ಲಿ ಬರಿತಾ ಹೋಗ್ತಾರೆ. ಅವಳು ಶಾಂತಲೆ ಏನು ಮಾಡ್ತಾರೆ, ನಾನು ಈ ಕಾದಂಬರಿಯನ್ನು ಮುಂದಿಟ್ಕೊಂಡು ಆ ಕಾದಂಬರಿಯ ವಿಷಯ ವಸ್ತು ಆಧಾರಿತ ಶಾಂತಲೆ ಅಂತ್ಯ ಹೇಗಾಯಿತು ಅಂತ ಹೇಳ್ತೀನಿ. ಆ ಕಾದಂಬರಿಯಲ್ಲಿ ಸೂಚನೆ ಮಾಡಿದ ಪ್ರಕಾರ ಅವಳೇನು ಮಾಡ್ತಾಳೆ, ಕೊನೆಗೆ ಎಲ್ಲ ಘಟನೆಗಳು, ನೋವು ತಂದಿರತಕ್ಕಂಥ ಎಲ್ಲ ಘಟನೆಗಳು ಕೊನೆಗೆ ಜೀವನದಲ್ಲಿ ಜಿಗುಪ್ಸೆನ ಕೊಡುತ್ತೆ. ಕೊನೆಗೆ ಎರೆಯಂಗ ಸತ್ತಾಗ ಸ್ವತಃ ಅಂದರೆ ಆ ಸ್ವಂತ ಮಗ ಸತ್ತಾಗ ಎರೆಯಂಗನನ್ನೇ ಸ್ವಂತ ಮಗನನ್ನಾಗಿ ಸಾಕ್ತಾ ಇರ್ತಾಳೆ. ಅವನು ಸತ್ತಾಗ ಸಾಕಷ್ಟು ನೋವನ್ನು ಅನುಭವಿಸ್ತಾಳೆ. ಆ ದಿನ ರಾತ್ರಿ ಹೆಣ ಕುದುರೆ ಕಾಲಿಗೆ ಬಿದ್ದು ಸತ್ತಿರ್ತಾನೆ. ಆವಾಗ ಅಭಿನವ ಪಂಪ ನಾಗವರ್ಮ ಏನು ಮಾಡ್ತಾನೆ, ನಾಗವರ್ಮನ ಒಂದು ಕಾದಂಬರಿಯನ್ನು ಒಬ್ಬ ಅಲ್ಲಿ ರಾತ್ರಿ ಟೈಮಲ್ಲಿ ಅಂದರೆ ಸತ್ತ ದಿನ ರಾತ್ರಿ ಒಂದು ಪಾರಾಯಣ ಅಂತ ಮಾಡ್ತಾರೆ. ಅಲ್ಲಿ ಜೀವನ ಅಂದ್ರೇನು, ವಾಚನ ಮಾಡೋದು, ಜೀವನ ಅಂದ್ರೇನು, ಜೀವನ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಅಲ್ಲಿ ಆ ನಾಗವರ್ಮನ ಒಂದು ಕಾದಂಬರಿಯಲ್ಲಿ ಒಬ್ಬ ನಾಟ್ಯ ರಾಣಿಯಾಗಿರ್ತಕ್ಕಂಥವಳು ಇಂದ್ರನ ದೇವಸ್ಥಾನದಲ್ಲಿ ನೃತ್ಯ ಮಾಡ್ತಾನೆ ಸತ್ತೋಗ್ಬಿಡ್ತಾಳೆ. ಆ ಸತ್ತೋಗಿರ್ತಕ್ಕಂಥ ಸಂದರ್ಭವನ್ನು ಅಲ್ಲಿ ಕಣ್ಣಿಗೆ ಕಟ್ಟು ಹಾಗೆ ಆ ಒಂದು ಪ್ರವಚನದಲ್ಲಿ ಹೇಳ್ತಾ ಹೋಗ್ತಾನೆ. ಅದು ಅವಳು ಮನಸ್ಸಿಗೆ, ಅಂದರೆ ಮನುಷ್ಯನ ಜೀವನ ಅಂತಕ್ಕಂಥದ್ದು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಪ್ರಭಾವಿತರಾಗ್ತಾಳೆ. ಅಂದರೆ ಯಾವತ್ತು ಮನುಷ್ಯ ಶಾಶ್ವತ ಅಲ್ಲ ಅಂತಕ್ಕಂಥದ್ದು ಪ್ರಭಾವಿತರಾಗ್ಬಿಟ್ಟು ಕೊನೆಗೆ ಇವಳು ಒಂದು ಜೀವನವು ಕೂಡ ಸಾಕಷ್ಟು ನೋವಿನಿಂದ ಕೂಡಿರುತ್ತೆ. ನನಗೆ ಇನ್ನೇನು ಜೀವನ ಬೇಡ, ತಾಯಿ ಸತ್ತೋಗಿದ್ದಾಳೆ, ರಾಜ ಮಾತೆ ಸತ್ತೋಗಿದ್ದಾಳೆ, ಹುಟ್ಟಿರ್ತಕ್ಕಂಥ ಮಗು ಸತ್ತೋಗಿದೆ ಅಂತ ಕೊನೆಗೆ ಏನು ಮಾಡ್ತಾಳೆ, ಸೀದಾ ಶಿವಗಂಗೆ ತವ್ರ ಮನೆಗೆ ಬರ್ತಾಳೆ. ತವ್ರ ಮನೆಯಲ್ಲಿ ಡಣಾಯಕ ಮಾರಸಿಂಗಮ್ಮ ಇರೋದಿಲ್ಲ, ಎಲ್ಲೋ ಒಂದು ರಾಜ ಪ್ರವಾಸಕ್ಕೆ ಹೊರಟಿರ್ತಾನೆ. ಕೊನೆಗೆ ತನ್ನ ಮನೇಲಿ ಯಾರೂ ಇರಲ್ಲ, ಸೋಮಲೆ ಒಬ್ಬಳೇ ಇರ್ತಾಳೆ. ಮಾತಾಡ್ಸ್ಕೊಂಡು ಸೀದಾ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾಳೆ. ಶಿವಗಂಗೆ ಬೆಟ್ಟದ ಮೇಲೆ ಹೊನ್ನಮ್ಮನ ದೇವಸ್ಥಾನದ ಮುಂದೆ ಸಲ್ಲೇಖನ ವ್ರತವನ್ನು ಕೈಗೊಳ್ತಾಳೆ. ಈ ಕಾದಂಬರಿಯ ಪ್ರಕಾರ ಶಾಂತಲೆ ಸಲ್ಲೇಖನ ವ್ರತವನ್ನು ಕೈಗೊಳ್ತಾಳೆ. ಸಲ್ಲೇಖನ ವ್ರತ ಜೈನ ಧರ್ಮದಲ್ಲಿ ಬರ್ತಕ್ಕಂಥದ್ದು. ಏನು ಸಲ್ಲೇಖನ ಸಲ್ಲೇಖನ ವ್ರತದ ಒಂದು ವಿಶೇಷತೆ ಏನು ಅಂತಂದ್ರೆ, ಜೀವನ ತ್ಯಾಗ ಮಾಡೋದು. ಜೀವನ ತ್ಯಾಗ ಎಲ್ಲಿ ತನಕ ಅಂದರೆ ಊಟವನ್ನು ಬಿಟ್ಬಿಟ್ಟು ಉಪವಾಸವನ್ನು ಕೈಗೊಂಡ್ಬಿಟ್ಟು ಆ ಜೀವನವನ್ನು ಹಾಗೆ ತ್ಯಾಗ ಮಾಡೋದನ್ನ ಸಲ್ಲೇಖನ ಉಪವಾಸ ಅಂದ್ರೆ ಸಾವಿಗೋಸ್ಕರನೇ ಅದು ಉಪವಾಸ ಮಾಡೋದು, ಅದನ್ನ ಸಲ್ಲೇಖನ ವ್ರತ ಅಂತ ಕರಿತೀವಿ. ಆ ಸಲ್ಲೇಖನ ವ್ರತವನ್ನು ಶಾಂತಲೆ ಕೈಗೊಳ್ತಾರೆ. ಕೊನೆಗೆ 21 ದಿನ ಆದಮೇಲೆ ಎಲ್ಲ ಸಾಮ್ರಾಜ್ಯಕ್ಕೆ ಪ್ರವಾಸಕ್ಕೆ ಹೋಗಿರ್ತಾನೆ. ಪ್ರವಾಸ ಅಂತಂದರೆ ಸಾಮ್ರಾಜ್ಯದ ಒಂದು ಆಗು ಹೋಗುಗಳನ್ನು ನೋಡ್ಕೊಳ್ಳಿಕ್ಕೆ ರಾಜಕಾರಣ ದೃಷ್ಟಿಯಿಂದ ಹೋಗಿರ್ತಾನಲ್ಲ, ಆ ವಿಷ್ಣುವರ್ಧನ್ ಬರ್ತಾನೆ, ಮತ್ತು ಡಣಾಯಕ ಮಾರಸಿಂಗಮ್ಮನೂ ಬರ್ತಾನೆ. ಅದು ಕೊನೆಯ ದಿನ ಇನ್ನೇನು ಅವಳು ಸಾವನ್ನು ತಗಬೇಕು. ಆವಾಗ ವಿಷ್ಣುವರ್ಧನ ಎಂಥ ಕೆಲಸ ಮಾಡಿಬಿಟ್ಟೆ, ನನಗೇನು ಹೇಳಲೇ ಇಲ್ಲ ನೀನು, ಈ ಥರ ವ್ರತವನ್ನು ಕೈಗೊಂಡಿದ್ದಿಲ್ಲ ಅಂತಂದು. ಕೊನೆಗೆ ವಿಷ್ಣುವರ್ಧನ್ ಮಾರಸಿಂಗಮ್ಮ, ಅಮ್ಮ ಎಂಥ ಕೆಲಸ ಮಾಡಿಬಿಟ್ಟೆ ನೀನು, ಯಾಕೆ ಈ ಥರ ಮಾಡಿಕೊಂಡೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಏನಾಗಿತ್ತು ನಿನಗೆ ಅಂತಂದು ಕೊನೆಗೆ ಸಲ್ಲೇಖನ ವ್ರತವನ್ನು ಕೈಗೊಂಡು ವಿಷ್ಣುವರ್ಧನನ ಒಂದು ತೊಡೆ ಮೇಲೆ ಅವಳು ಸತ್ತೋಗ್ತಾಳೆ ಅಂತಕ್ಕಂಥದ್ದು ಕಾದಂಬರಿಯಲ್ಲಿ ಚಿತ್ರಿತವಾಗಿರ್ತಕ್ಕಂಥ. ಅವಳು ಅಂತ್ಯ ಕಾಣೋದು ಕೂಡ ನಂಬಿಕೆ ಇರೋದು ಶಿವಗಂಗೆ ಬೆಟ್ಟದ ಮೇಲಿಂದ ಬಿದ್ದು ಕೆಲವು ಕಡೆ ಆ ಥರನೇ ಪ್ರಚಲಿತವಾಗಿದೆ. ಬಟ್ ಈ ಕಾದಂಬರಿಯಲ್ಲಿ ಸಲ್ಲೇಖನ ವ್ರತದಿಂದ ಅವಳು ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ ಅಂತಕ್ಕಂಥ. ಬಹಳ ಅತ್ಯುತ್ತಮವಾಗಿ ಸಾಶಿ ಮರುಳಯ್ಯನವರು ಈ ಒಂದು ಕಾದಂಬರಿಯನ್ನು ಪ್ರಸ್ತುತಪಡಿಸಿದ್ದಾರೆ. ಬಹುಶಃ ಓದಬೇಕು ಅಂತ ಈ ಕಾರ್ಯಕ್ರಮ ಯಾರು ನೋಡ್ತಾ ಇರ್ತಾರೆ ಅವ್ರು ಖಂಡಿತ ಇದನ್ನು ಒಂದ್ಸಲ ಓದಬೇಕು ಅಂತ ಅವರಲ್ಲಿ ಆಸೆ ಬಂದರೆ ಬಹುಶಃ ಏನು ಆಶ್ಚರ್ಯ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ತಾವು ತಮ್ಮ ಬಿಡುವಿನ ವೇಳೆ ಅಂದರೆ ಸಮಯನ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉತ್ತಮವಾದಂಥ ಒಂದು ಕಲಾಕೃತಿಯ ಬಗ್ಗೆ ಅಂದರೆ ಒಂದು ಕಾದಂಬರಿಯ ಬಗ್ಗೆ ಸಾಕಷ್ಟು ವಿಮರ್ಶಾತ್ಮಕವಾದಂತಹ ಒಂದು ಮೌಲ್ಯಾತ್ಮಕವಾದಂತಹ ಒಂದು ಮಾಹಿತಿಗಳನ್ನು ನಮ್ಮ ಜೊತೆ, ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡ್ರಿ. ತಮಗೆ ಅನಂತ ಧನ್ಯವಾದಗಳು ಸರ್. ಎಲ್ಲ ಬಸವ ಟಿವಿ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಸಂಚಿಕೆ ತಮಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದೆ ಅಂತ ಭಾವಿಸುತ್ತಾ ಮುಂಬರುವ ಸಂಚಿಕೆಗಳಲ್ಲಿ ಇದೇ ರೀತಿ ಅನೇಕ ವಿಷಯಗಳನ್ನು, ಸಾಹಿತ್ಯಾತ್ಮಕವಾದಂಥ ವಿಷಯಗಳನ್ನು ನಾವು ನಿಮ್ಮ ಮುಂದೆ ತಗೊಂಡು ಬರ್ತೇವೆ. ಸೊ ನಿರಂತರವಾಗಿ ನೋಡ್ತಾ ಇರಿ. ಇದು ಶ್ರೀ ಬಸವ ಟಿವಿ, ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.